ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೆಲಸ ತೂಕಳಿಕೆ ಕ್ರಸ್ಟ್ ಗೇಟ್ ಕಾಮಗಾರಿ ಆಡಳಿತಾತ್ಮಕವಾಗಿ ಪ್ರಗತಿಯಲ್ಲಿದೆ. ಆದರೆ ವಾಸ್ತವದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ನಡೆದಿಲ್ಲ. ಇದರಿಂದ ಲಕ್ಷಾಂತರ ರೈತರ ದುಗುಡ ಹೆಚ್ಚಾಗಿದೆ. ಚೈನ್ ತುಂಡರಿಸಿ ಕೊಚ್ಚಿ ಹೋಗಿ 1.5 ವರ್ಷ ಕಳೆದಿದೆ. ವರ್ಷದ ಬಳಿಕ ಗೇಟ್ ಅಳವಡಿಕೆ ಕಾಮಗಾರಿ ಆರಂಭ. 1.5 ತಿಂಗಳು ಕಳೆದರೂ ಕೂಡ ಗೇಟ್ ಅಳವಡಿಕೆ ಆಗಿಲ್ಲ. ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಬದಲಾವಣೆ ಕಾಮಗಾರಿ ಆಡಳಿತಾತ್ಮಕವಾಗಿ ಮಾತ್ರ ಪ್ರಗತಿಯಲ್ಲಿದೆ. ಈ ನಡೆ ಅಚ್ಚುಕಟ್ಟು ಪ್ರದೇಶದ ಸಹಜವಾಗಿ ಲಕ್ಷಾಂತರ ರೈತರ ಈ ಆತಂಕಕ್ಕೆ ಕಾರಣ ಆಗಿಬಿಟ್ಟಿದೆ. 2024 ಅವತ್ತು 19ನೇ ಕ್ರಸ್ಟ್ ಗೇಟ್ ಚೈನ್ ಕಟ್ಟಾಗಿತ್ತು. ಚೈನ್ ತುಂಡರಿಸಿ ಕೊಚ್ಚಿ ಹೋದ ಹಿನ್ನೆಲೆ ಅವಘಡ ನಡೆದು 1.5 ವರ್ಷ ಆಗಿದೆ. ಅದಾದ ನಂತರ ಒಂದು ವರ್ಷದ ಮೇಲೆ ಕಾಮಗಾರಿ ಶುರು ಮಾಡಲಾಗಿದೆ. ಗೇಟ್ ಅಳವಡಿಕೆಯ ಕಾಮಗಾರಿ 1.5 ತಿಂಗಳು ಕಳೆದರೂ ಕೂಡ ಕೇವಲ ಒಂದೇ ಒಂದು ಗೇಟನ್ನು ಅಳವಡಿಕೆ ಮಾಡಲಾಗಿದೆ. 33ರ ಪೈಕಿ ಒಂದಷ್ಟೇ. ವಿಳಂಬದಿಂದ ಮುಂಬರುವ ಮುಂಗಾರು ಹಂಗಾಮಿನಲ್ಲಿ ನೀರು ಹರಿಸುವ ಪ್ರಕ್ರಿಯೆ ಮೇಲೆ ಕರಿನೇರಳು ಬೀರುವಂತಹ ಆತಂಕ ಇದೆ. ತಾಂತ್ರಿಕ ಪ್ರಗತಿಯಾಗಿದೆ, ಆದರೆ ವಾಸ್ತವದಲ್ಲಿ ಮಾತ್ರ ಕಾಮಗಾರಿ ಮಂದಗತಿಯಲ್ಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಜಯನಗರದ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕ್ರಸ್ಟ್ ಗೇಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ, ಪ್ರಗತಿಯಲ್ಲಿ ಆಗ್ತಾ ಇಲ್ಲ ಅನ್ನುವಂಥ ಆರೋಪ ಕಳೆದ ಕೆಲವು ದಿನಗಳಿಂದಲೂ ಕೂಡ ಇದೆ. ಯಾವ ಪರಿಪ್ರಮಾಣದಲ್ಲಿ ಕಾಮಗಾರಿ ಆಗಿದೆ, ಇನ್ನು ಎಷ್ಟು ಬಾಕಿ ಇದೆ ಅಲ್ಲಿ? ಪ್ರವೀಣ್, ಈಗ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಏನಿದೆ ಕಳೆದ 1 ತಿಂಗಳಿಂದಾನೂ ಕೂಡ ಕುಂಠಿತ ಸಾಗ್ತಾ ಇದೆ. ಆದ್ರೆ ಗೇಟ್ ಕೂಡ್ಸಿರೋದು ಮಾತ್ರ ಒಂದು. ಆದ್ರೆ ಅಧಿಕೃತವಾಗಿ ಇವರು ಮಾಹಿತಿ ಕೊಡ್ತಾ ಇರೋದು 5 ಗೇಟ್ ಅನ್ನ ಕೂಡ್ಸಿದ್ವಿ ಅಂತ ಹೇಳಿ. ಸೊ ಹಾಗಾಗಿ ಇದು ಈ ಕ್ರಸ್ಟ್ ಗೇಟ್ ಏನಿದೆ ಕಳೆದ 2024 ಆಗಸ್ಟ್ 10ರಂದು ಭಾರಿ ಪ್ರಮಾಣದ ನೀರಿನ ರಭಸಕ್ಕೆ ಕೊಚ್ಕೊಂಡು ಹೋಗುತ್ತೆ. ತದನಂತರದಲ್ಲಿ ರಾಜ್ಯ ಸರ್ಕಾರ ಕೂಡ ಒಂದಿಷ್ಟು ಶರವೇಗದಲ್ಲಿ ಕ್ರಸ್ಟ್ ಗೇಟ್ ಅನ್ನ ಕೂಡಿಸ್ಲಿಕ್ಕೆ ಮುಂದಾಗುತ್ತೆ. ಆ ಸಂದರ್ಭದಲ್ಲಿ ಗೇಟ್ ಕೂಡಿಸ್ತಾ ಇದೀವಿ ಅನ್ನುವಂತಹ ಒಂದು ಸುಳ್ಳು ಮಾಹಿತಿಯನ್ನ ತುಂಗಭದ್ರಾ ಆಡಳಿತ ಮಂಡಳಿ ಜಿಲ್ಲಾಡಳಿತಕ್ಕೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೊಡ್ತಾರೆ. ಅಂದ್ರೆ ಒಟ್ಟಾರೆಯಾಗಿ ನಾವು 5 ಗೇಟ್ ಕೂಡಿಸಿದೀವಿ ಅಂತ ಹೇಳ್ತಾರೆ. ಅದು 1 ತಿಂಗಳಿಂದಾನೂ ಕೂಡ ಕಾಮಗಾರಿ ಪ್ರಗತಿಯಲ್ಲಿದೆ. ಆದ್ರೆ 1 ಗೇಟ್ ಅನ್ನ ಮಾತ್ರ ಕೂಡಿಸ್ಲಿಕ್ಕೆ ಕಂಪ್ಲೀಟ್ ಆಗಿ ಕೂಡಿಸಿದ್ದಾರೆ. ಆದ್ರೆ ಇನ್ನೂ 32 ಗೇಟ್ಗಳು ಇದಾವೆ. 32 ಕ್ರಸ್ಟ್ ಗೇಟ್ಗಳನ್ನ ಕೂಡಿಸ್ಲಿಕ್ಕೆ ಎಷ್ಟು ತಿಂಗಳು ತಗೊಳ್ತಾರೆ ಅನ್ನುವಂಥದ್ದೇ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಚೈನ್ ತುಂಡಾಗಿ ಹೋಗ್ಬಿಟ್ಟು ಈಗ ಆಲ್ರೆಡಿ ವರ್ಷಗಳು ಕಳೀತಾ ಇದೆ. 1 ಗೇಟ್ ಅನ್ನ ಕೂಡಿಸಿದ್ದಾರೆ. ಡ್ಯಾಮ್ ತಜ್ಞರಾದಂತ ಕನ್ನಯ್ಯ ನಾಯ್ಡು ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆದಷ್ಟು ಬೇಗನೆ ನೀವು ಗೇಟ್ಗಳನ್ನ ಚೇಂಜ್ ಮಾಡ್ಬೇಕಿಲ್ಲ ಅಂತ ಹೇಳಿದ್ರೆ ಮುಂಗಾರು ಆರಂಭ ಆಗುತ್ತೆ, ಆಗ ಕೂಡಿಸ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಡ್ಯಾಮ್ಗೆ ಕೂಡ ತೊಂದರೆ ಆಗುತ್ತೆ ಅಂತ ಹೇಳಿ. ಆದ್ರೆ ತುಂಗಭದ್ರಾ ಆಡಳಿತ ಮಂಡಳಿ ಮಾತ್ರ ಇದುವರೆಗೂ ಕೂಡ ಯಾವುದೇ ರೀತಿಯ ಒಂದು ವೇಗಕ್ಕೆ ಅಂದ್ರೆ ಗೇಟ್ ಕೂಡಿಸುವಂತಹ ವೇಗಕ್ಕೆ ಮುಂದಾಗಿಲ್ಲ. ಈಗ 10 ಕ್ರಸ್ಟ್ ಗೇಟ್ಗಳ ಕಾರ್ಯ ಅಳವಡಿಕೆಯಲ್ಲಿದೆ ಮತ್ತು 2 ಗೇಟ್ ಕೂಡ ಈಗ ತೆರವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಇದನ್ನ ಬೇಗನೆ ಸಂಪೂರ್ಣ ಮಾಡ್ಬೇಕು ಅನ್ನುವಂಥದ್ದು ಕೂಡ ರೈತರು ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಮುಂದಿನ ತಿಂಗಳಲ್ಲೇ ಈಗ ಮುಂಗಾರು ಪ್ರವೇಶ ಆಗ್ತಾ ಇದೆ ರಾಜ್ಯಕ್ಕೆ. ಮುಂಗಾರು ಪ್ರವೇಶ ಆದ್ರೆ ಡ್ಯಾಮ್ಗೆ ನೀರು ಬರುತ್ತೆ. ನೀರು ಬಂದಾಗ ಕ್ರಸ್ಟ್ ಗೇಟ್ಗಳನ್ನ ತೆರವುಗೊಳಿಸೋದಾಗಿರ್ಲಿ, ಹೊಸ ಗೇಟ್ಗಳನ್ನ ಕೂಡಿಸೋದಾಗಿರ್ಲಿ, ಈ ರೀತಿಯಾದಂತಹ ಪ್ರಕ್ರಿಯೆಗಳಿಗೆ ಮಾಡೋದು ಅಸಾಧ್ಯ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಪ್ರವೀಣ್, ಒಟ್ಟಾರೆಯಾಗಿ ತುಂಗಭದ್ರಾ ಆಡಳಿತ ಮಂಡಳಿ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ತಪ್ಪು ಮಾಹಿತಿಯನ್ನ ಜಿಲ್ಲಾಡಳಿತಕ್ಕೂ ಕೊಡ್ತಾ ಇದೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಕೊಡ್ತಾ ಇದೆ. ಆದ್ರೆ ಜಲಾಶಯದ ಕ್ರಸ್ಟ್ ಗೇಟ್ ಕಾಮಗಾರಿ ಮಾತ್ರ ಒಂಥರ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಆದ್ರೆ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಬದಲಾವಣೆ ಕಾಮಗಾರಿ ಆಡಳಿತಾತ್ಮಕವಾಗಿ ಮಾತ್ರ ಪ್ರಗತಿಯಲ್ಲಿದೆ. ಆದ್ರೆ ನೈಜವಾಗಿ ನೋಡಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಇವರು ಕ್ರಸ್ಟ್ ಗೇಟ್ಗಳನ್ನು ಕೂಡಿಸುವಂತಹ ಪ್ರಕ್ರಿಯೆಗಳೇನಿದೆ ಅದು ವೇಗ ಪಡ್ಕೊಳ್ತಾ ಇಲ್ಲ ಅನ್ನುವಂಥದ್ದೇ ಒಂದು ಸಮಸ್ಯೆ ಇರುತ್ತೆ. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.